ಇದರಿಂದ 6 ದಿವಸ ರೈತರು, ರೈತ ಹೋರಾಟಗಾರರು, ಕಾರ್ಖಾನೆ ಮಾಲೀಕರು ಒಂದು ದರದಲ್ಲಿ ವ್ಯತ್ಯಾಸ ಬಂತು ಕಾರ್ಖಾನೆ ಮಾಲೀಕರಿಗೆ ಹಾಗೂ ರೈತರಿಗೆ. ಅದರಲ್ಲಿ ರೈತ ಹೋರಾಟಗಾರರು ಮೊದಲನೇ ಬೇಡಿಕೆ ಇಟ್ಟಿದ್ದವರು ರಿಕವರಿ ಬೇಸ್ ಮೇಲೆ ನಮಗೆ ಕೊಡಬೇಡಿ, 4 ಫ್ಯಾಕ್ಟ್ರಿಗಳು ಮಾತ್ರ ರಿಕವರಿ ಬೇಸ್ ಮೇಲೆ ಮಾಡಬೇಡಿ, ನಮಗೆ ಕಾಮನ್ನಾಗಿ ಏನು ಕೊಡ್ತಾಯಿದ್ದೀರಿ ಅದನ್ನೇ ಕೊಡಬೇಕು. 11/25ಗೆ 3,250 ರೂಪಾಯಿ ಆಗಿತ್ತು. ಅದು ನಮ್ಮಲ್ಲಿ 30, 20, 15 ಒಂದೊಂದು ಫ್ಯಾಕ್ಟ್ರಿಯಿಂದ ವ್ಯತ್ಯಾಸ ಆಗ್ತೈತಿ, ಎಸ್ಪೆಷಲಿ 4 ಫ್ಯಾಕ್ಟ್ರಿಯಲ್ಲಿ. ಅದಕ್ಕೆ ನಮ್ಮ ರೈತರು ಹೇಳಿದರು, ಇಲ್ಲ ನೀವು ರಿಕವರಿ ಮೇಲೆ ತರಬೇಡಿ, ನಮಗೆ 3,250 ರೂಪಾಯಿ ಕೊಡಬೇಕು, ಸರ್ಕಾರದಿಂದ 50 ರೂಪಾಯಿ ಕೊಡಬೇಕು ಅಂತೇಳಿ. ಅದು 2 ದಿವಸದ ಹಿಂದುಗಡೆ ಒಂದು ನಮ್ಮದು ಅವ್ರದ್ದು ನಾನು ಮೀಟಿಂಗ್ಗಳು ಮಾಡಿ ಅದನ್ನು ಫೈನಲ್ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೆ. ಆವಾಗ ಒಪ್ಕೊಂಡ್ರು. ಆ ನಂತರ ಹೇಳಿದರು 3,250 ಇಮಿಡಿಯೇಟ್ ಕೊಡಬೇಕು, ಫಸ್ಟ್ ಕಂತಿಗೆ ಕೊಡಬೇಕು ಅಂತಕ್ಕಂಥ ಬೇಡಿಕೆ ಬಂತು. ನಾವು ಮತ್ತೆ ಕಾರ್ಖಾನೆ ಮಾಲೀಕರ ಜೊತೆ ಚರ್ಚೆ ಮಾಡ್ತಕ್ಕಂಥ ವಿಷಯ ಬಂತು. ಕಾರ್ಖಾನೆ ಮಾಲೀಕರ ಜೊತೆ ಮಾತಾಡಿದಾಗ ಕೊನೆಗೆ ಹೋರಾಟಗಾರನ ನಾನು ಅವ್ರನ್ನೂ ಕರೆದು ಮಾತನಾಡಿದೆ. ಅವ್ರ ಹಿಂದಿನ ಬಾಕಿ HNT ನಾಟ್ ಫಾರ್ಮರ್ಸ್ ಅದನ್ನು ಕ್ಲಿಯರ್ ಮಾಡಿ, ಅದರ್ವೈಸ್ 250 ರೂಪಾಯಿ 3,250 ರೂಪಾಯಿಯನ್ನೇ ಫಸ್ಟ್ ಕಂತಲ್ಲೇ ಕೊಡ್ರಿ, 2 ಬೇಡಿಕೆ ಇಟ್ಕೊಂಡು. ನಿನ್ನೆ ನಾನು 3 ಗಂಟೆಯಿಂದ 4 ಗಂಟೆ ಒಳಗಡೆ ಅದನ್ನು ನಾನು ಒಪ್ಪಿಸಿದೆ. ಕಾರ್ಖಾನೆ ಮಾಲೀಕರನ್ನು ಒಪ್ಪಿಸಿ ನಾನು ರೈತ ಹೋರಾಟಗಾರ ರೈತ ಸಂಘದವ್ರು ನಾನು ಫೋನ್ ಮಾಡಿ ಬನ್ನಿ, ನಾನು ಮಾಲೀಕರನ್ನ ಕರೆದಿದ್ದೀನಿ, ತಾವು ಬನ್ನಿ ಅಂತೇಳಿ ಕರೆದೆ. ಇಲ್ಲ ಅಷ್ಟರಲ್ಲೇ ನಾವು ಹೋಗಿಬಿಟ್ಟಿದ್ದಾರೆ ನಮ್ಮವರು, ನಮ್ಗೆ ಬರೋಕ್ಕಾಗೋದಿಲ್ಲ, ನೋಡ್ತೀವಿ ಅಲ್ಲಿ ಶಾಂತಿ ಮಾಡ್ಕೊಂಡು ಅವ್ರಿಗೆ ಗಲಾಟೆ ಆಗ್ಲಾರ್ದ ನೋಡ್ಕೊಂಡು ಇಲ್ಲಿ ಬರ್ತೀವಿ ಅಂತಕ್ಕಂಥ ಮಾತು ಹೇಳಿದರು. ಅಷ್ಟರಲ್ಲೇ ವಿಷಾದನೀಯ. ರೈತ 12 ತಿಂಗಳ ನೀರು ಹಾಕಿ ಪೋಷಿಸಿ ತನ್ನ ಬೆವರು ಸುರಿಸಿ ಬೆಳೆದಂಥ ಕಬ್ಬಿಗೆ ಬೆಂಕಿ ಇಡ್ತಕ್ಕಂಥ ಕೆಲಸ ನಡೆದೋಯ್ತು. ಇನ್ನು ಆತ್ಮ ಒಂದಿಷ್ಟು 2 ವರ್ಷ 12 ತಿಂಗಳ ದುಡಿದದ್ದು ಅದನ್ನು ಆ ಕಡೆನೇ ನೋಡ್ತಕ್ಕಂಥ ಕಬ್ಬಿಗೆ ಬೆಂಕಿ ಬಿದ್ದಾಗ ಬೇಸರ ಆಯಿತು, ನಮಗೂ ಬೇಸರ ಆಯಿತು. ಆ ಮೂಮೆಂಟ್ದಲ್ಲಿ ನಾನು ಫೋನ್ ಮಾಡಿದ್ರು, ಅವ್ರು ಯಾರೂ ಫೋನ್ ತೆಗಿಲಿಲ್ಲ. ಬಟ್ ಅದು ಗಲಾಟೆ ಸ್ಟಾರ್ಟ್ ಆಗಿತ್ತು. ನಾನು ಇವತ್ತು ಕಾರ್ಖಾನೆ ಮಾಲೀಕರನ್ನ ಕರೆದು ಹಿಂದಿನ ಬಾಕಿಗಳು ನೀವೆಲ್ಲ ಕೊಡಬೇಕು, ಫ್ಯಾಕ್ಟ್ರಿ ಪ್ರಾರಂಭ ಮಾಡಬೇಕು, 2 ದಿವಸದಲ್ಲೇ ನಿಮ್ಗೆ ಅವಧಿ ಕೊಡ್ತೀವಿ ಅಂತ ಹೇಳಿದ್ದೀವಿ. ಕಾರ್ಖಾನೆ ಮಾಲೀಕರು ಒಪ್ಪಿದ್ದಾರೆ. ಒಪ್ಪಿ ಇವತ್ತಿನಿಂದ ಕಾರ್ಖಾನೆ ಪ್ರಾರಂಭ, ಈ ಕ್ಷಣದಿಂದ ಕಾರ್ಖಾನೆಗಳು ಪ್ರಾರಂಭ ಆಗಿದ್ದಾವೆ. ಸರ್, ಇದು ದರ ನಿಗದಿ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಫ್ಯಾಕ್ಟ್ರಿಗಳಿಗೆ ಅನ್ವಯ ಆಗುತ್ತೆ, ಕೇವಲ 4 ಫ್ಯಾಕ್ಟ್ರಿಗಳಿಗೆ ಅನ್ವಯ ಆಗುತ್ತೆ? ಜಮಖಂಡಿಯ ಸಾಯಿ ಪ್ರಿಯಾ ಮತ್ತು ಜಮಖಂಡಿ ಶುಗರ್ ಇವತ್ತು ಹೋರಾಟ ನಡೆದಂಥದ್ದು 4 ಫ್ಯಾಕ್ಟ್ರಿಗಳಿಂದ ಸರ್, ಜಮಖಂಡಿ ಕಾರ್ಖಾನೆಯವರು ಬರಲಿಲ್ಲ ಮಾಲೀಕರ ಸಭೆಗೆ. ನೋಡಿ, ಎಲ್ಲರೂ ಬರಬೇಕು, ಎಲ್ಲರೂ ಫ್ಯಾಕ್ಟ್ರಿ ಒಂದು ಟೀಮ್ ಇರುತ್ತೆ, ಅವ್ರು ಬಂದು ನನ್ನ ಜೋಡಿ ಮಾತುಕತೆ ಮಾಡಿ. ಜಮಖಂಡಿಗೂ ಇದು ಅನ್ವಯ ಆಗುತ್ತೆ? ನಾನು ಹೇಳಿದ್ದೀನಲ್ಲ, ಇದೇ ಹೇಳಿದ್ದೀನಲ್ಲ. ತೃಪ್ತಿ ಆಗಿಲ್ಲ ನಮಗೆ ತೀರ್ಮಾನ, ತೀರ್ಮಾನ ನಮಗೆ ತೃಪ್ತಿ ಇಲ್ಲ ಆದರೂ ಒಪ್ಕೊಂಡಿದ್ದೀವಿ. ಅದು ನನಗೆ ಗೊತ್ತಿಲ್ಲ, ನಾನು ಮುಂದೆ ಒಪ್ಕೊಂಡಿದ್ದೆ, ನನಗೆ ಅದು ಗೊತ್ತಿಲ್ಲ. ನನ್ನ ಎದುರುಗಡೆ ಅವ್ರು ಒಪ್ಕೊಂಡಿದ್ದಾರೆ. ಹೇಳಿದ್ದೀನಲ್ಲ 4 ಫ್ಯಾಕ್ಟ್ರಿಗಳನ್ನ: ಗೋದಾವರಿ, ICPL, ನಿರಾಣಿ, ಪ್ರಭುಲಿಂಗೇಶ್ವರ. ಹೀಗೆ ರಿಕವರಿಯನ್ನು ತೆಗೆದುಹಾಕಿ ಇದನ್ನು ಕಾಮನ್ ಆಗಿ ಮಾಡ್ತಕ್ಕಂಥ ಕೆಲಸ ಇವತ್ತಾಗಿದೆ. ಮುಖ್ಯಮಂತ್ರಿಗಳು ಮೊದಲೇ ಕರೆದು ಸರ್ಕಾರದಿಂದ 50 ರೂಪಾಯಿ ಕೊಡ್ತಕ್ಕಂಥದ್ದು, ಸರ್ಕಾರದಿಂದ 50 ರೂಪಾಯಿ ಹೆಚ್ಚುವರಿ ಕೊಡ್ತಕ್ಕಂಥದ್ದು. ಹಿಂದೇನು ಮುಖ್ಯಮಂತ್ರಿಗಳಿದ್ದಾಗ 350 ರೂಪಾಯಿ ಟನ್ನಿಗೆ ಕೊಡ್ತಕ್ಕಂಥ ಕೆಲಸ. ಕಾಂಗ್ರೆಸ್ ಸರ್ಕಾರ ಇರುವಾಗಲೆಲ್ಲ ರೈತನಿಗೆ ಏನು ಸಾಧ್ಯ ಇದೆ ಅನ್ನು ಸಹಾಯ ಮಾಡ್ತಕ್ಕೆ. ರೈತನಿಗೆ ಕಲ್ಟಿವೇಷನ್ ಚಾರ್ಜ್ ಆಗಲಿಕ್ಕಿಲ್ಲ, ತೊಂದರೆಯಲ್ಲಿದ್ದಾನೆ ಅಂತಕ್ಕಂಥದ್ದನ್ನು ಗಮನದಲ್ಲಿಟ್ಕೊಂಡು
ರೂಪಾಯಿ ಎಕ್ಸ್ಟ್ರಾ ಕೊಡ್ತಕ್ಕಂಥದ್ದಾಯಿತು. ಇವತ್ತು ನಮ್ಮ ರೈತರಿಗೆ ನಾವು ಕೇಂದ್ರಕ್ಕೆ ನಿಯೋಗ ಹೋಗಬೇಕಾಗಿದೆ. ಏನಾಗಿದೆ, FRP ಫಿಕ್ಸ್ ಮಾಡೋರು ಅವರು, ಇಥನಾಲ್ ಕೊಡೋರು ಅವರು, ಎಕ್ಸ್ಪೋರ್ಟಿಗೆ ಪರ್ಮಿಷನ್ ಅವ್ರದ್ದು. ನಾವು ಇಲ್ಲಿ ಮಾಲೀಕರನ್ನ ಹಾಗೂ ಯಾರು ಹೋರಾಟಗಾರನ ಸಂಧಾನ ಮೂಲಕ ಅವ್ರಿಗೊಂದು ಅವಕಾಶ ಮಾಡಿಕೊಡ್ತಕ್ಕಂಥ ಕೆಲಸ, ಅವರಿಬ್ಬರನ್ನೂ ಒಂದು ಮಾಡಬೇಕು. ಅವರಿಬ್ಬರನ್ನೂ ಸಂಧಾನ ಮಾಡಿ ಏನು ಸಿಕ್ಕಿದೆ ಸಾಧ್ಯ ಇದೆ ಅಷ್ಟು ರೈತರಿಗೆ ಸಹಾಯ ಮಾಡ್ತಕ್ಕಂಥದ್ದನ್ನು ಕೆಲಸ ಮಾಡೋದು ನಮ್ಮ ಬಾಕಿ ಇದೆ, ನಾವು ಮಾಡ್ತಾಯಿದ್ದೀವಿ. ಇಲ್ಲಿವರೆಗೆ ನೋಡಿ, ಇಥನಾಲ್ಗೆ ಗುಜರಾತಿಗೆ 100% ಇದೆ, ಮತ್ತು ಉತ್ತರ ಪ್ರದೇಶದಲ್ಲಿ 100% ಇದೆ, ಇಲ್ಲಿ ಮಾತ್ರ 33%. ಇಂಥವುಗಳನ್ನೆಲ್ಲವನ್ನು ಗಮನದಲ್ಲಿಟ್ಕೊಂಡು ಮುಖ್ಯಮಂತ್ರಿಗಳು ಕೇಂದ್ರ ಸಚಿವಾಲಯ, ಕೇಂದ್ರ ಮಂತ್ರಿಗಳಿಗೆ, ಪ್ರಧಾನಮಂತ್ರಿಗಳಿಗೆ ನಾವು ಟೈಮ್ ಕೇಳಿದ್ದೀವಿ. ಯಾವಾಗ ಟೈಮ್ ಕೊಡ್ತಾರೋ ಅಲ್ಲಿ ಹೋಗಿ ರೈತರ ಪರವಾಗಿ ಇದೇನು ತೊಂದರೆ ಆಗ್ತಿದೆ, ಕಾರ್ಖಾನೆಯವ್ರ ಹಣ ಯಾಕೆ ನಮಗೆ ಕಡಿಮೆ ಕೊಡ್ತಾರೆ ಅಂತಕ್ಕಂಥದ್ದನ್ನು ಗಮನಿಸಿ ಕೇಂದ್ರ ಸರ್ಕಾರದ ಗಮನ ಸೆಳೀತಕ್ಕಂಥ ಕೆಲಸ ಈಗಾಗಲೇ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ. ಅವರೇನಾದರೂ ನಮಗೆ ಟೈಮ್ ಕೊಟ್ಟರೆ ಅಲ್ಲಿ ಹೋಗಿ ನಾವು ಮಾತುಕತೆ ಮಾಡಿ ರೈತನಿಗೆ ಹಾಗೂ ಕಾರ್ಖಾನೆಯವ್ರಿಗೆ ಸಹಾಯಕಾರಿ ಆಗೋ ರೀತಿಯಲ್ಲಿ ಕೇಂದ್ರ ಸರ್ಕಾರದ ಕೆಲವು ವಿಚಾರಗಳು ಬರಲಿ ಹಾಗೆ ಅಂತಕ್ಕಂಥದ್ದು ನಾನು ಮುಖ್ಯಮಂತ್ರಿಗಳ ಸಭೆಯಲ್ಲಿ ತೀರ್ಮಾನ ಆದದ್ದು ನನಗೆ ಗೊತ್ತಿದೆ. ನಾನು ಅಲ್ಲಿ ಇದ್ದೆ. ಎಲುಬು ಕೀಲುಗಳ ನೋವಿನಿಂದ ಬಳಲ್ತಿದ್ದೀರಾ? ಯಾವುದಾದರೂ ಕಾಯಿಲೆಗೆ ಆಪರೇಷನ್ ಮಾಡಿಸಲು ಪರದಾಡ್ತಿದ್ದೀರಾ? ಡೋಂಟ್ ವರಿ, ಲೋಕಾಪುರದ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ. ಎಲುಬು ಕೀಲು ಇನ್ಫೆಕ್ಷನ್, ಮೊಣಕಾಲು ನೋವು, ಕತ್ತು ನೋವು, ಬೆನ್ನು ನೋವು, ನರ ನೋವು, ಓಝೋನ್ ಥೆರಪಿ, ಫಿಸಿಯೋಥೆರಪಿ, ಎಲುಬು ಮುರಿತ ಶಸ್ತ್ರಚಿಕಿತ್ಸೆ ಮೂಲಕ ರೋಗಿಗಳ ಪಾಲಿಗೆ ವರದಾನವಾಗಿದೆ. ಅಪೆಂಡಿಕ್ಸ್, ಕಿಡ್ನಿ ಸ್ಟೋನ್, ಮೂಲವ್ಯಾಧಿ, ಹೊಟ್ಟೆ, ತಲೆನೋವು, ಥೈರಾಯ್ಡ್, ಲಿವರ್ ಸಮಸ್ಯೆ, ಕರುಳು, ಹರ್ನಿಯಾ, ಗರ್ಭಕೋಶ, ರಕ್ತನಾಳ, ಡಯಾಬಿಟಿಸ್, ಪಿತ್ತಕೋಶ, ಸ್ತನರೋಗ, ಗ್ಯಾಂಗ್ರೀನ್ ಸೇರಿ ಹಲವಾರು ಕಾಯಿಲೆಗಳಿಗೆ ಇಲ್ಲಿದೆ ಉತ್ತಮ ಚಿಕಿತ್ಸೆ. ಆಧುನಿಕ ಚಿಕಿತ್ಸಾ ಸಲಕರಣೆಗಳು, ಸುಸಜ್ಜಿತ ಬೆಡ್ಗಳು, ವಿಶಾಲವಾದ ಆಸ್ಪತ್ರೆ ಆವರಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವ ತಾಣವೇ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಸ್ಥಳ ಶ್ರೀನಿವಾಸ ಕಲ್ಯಾಣ ಮಂಟಪ ರೋಡ್, ಬಸ್ ಸ್ಟ್ಯಾಂಡ್ ಹತ್ತಿರ, ಲೋಕಾಪುರ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.